ರಿಟ್ಟರ್ಜಿ ವಿಚಾರಣೆ ನಡೀತಾ ಇತ್ತು. ಏನ್ ನಡೀತಾ ಇದೆ ಅನ್ನೋದರ ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಇದ್ದೀವಿ. ಪ್ರಾಸಿಕ್ಯೂಷನ್ಗೆ ಕೋರಿದ್ದ 12 ಪ್ರಕರಣಗಳು ಹಾಗೇ ಇವೆ. ಆದರೆ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣಗಳಿಗೆ ಅಂದೇ ತನಿಖೆಗೆ ಆದೇಶಿಸಿದ್ದಾರೆ ರಾಜ್ಯಪಾಲರು. ಇದನ್ನ ಪ್ರಮುಖವಾಗಿ ಅಂಶವಾಗಿಟ್ಕೊಂಡು ವಾದ ಮಾಡ್ತಿದ್ದಾರೆ. ಪ್ರಾಸಿಕ್ಯೂಷನ್ ಕೋರಿದ್ದಂತಹ ಇನ್ನು 12 ಪ್ರಕರಣಗಳು ಹಾಗೆ ಇವೆ. ಆದರೆ ಸಿದ್ದರಾಮಯ್ಯ ವಿರುದ್ಧ ಬಂದಂತಹ ಪ್ರಕರಣಗಳಿಗೆ ಅವತ್ತೇ ತನಿಖೆಗೆ ಆದೇಶಿಸಿದ್ರು ರಾಜ್ಯಪಾಲರು. ಆ ಎಲ್ಲ ಕೇಸ್ಗಳ ತನಿಖೆ ಮುಗಿದಿದೆ, ಅವುಗಳ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಆದರೆ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂತಹ ಆರೋಪದ ಪ್ರಕರಣಕ್ಕೆ ತಕ್ಷಣವೇ ರೆಸ್ಪಾಂಡ್ ಮಾಡಿದ್ದಾರೆ. ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದ ಮಂಡಿಸ್ತಾ ಇರೋದು. ಬೇರೆ ಪ್ರಕರಣಗಳ ಬಗ್ಗೆ ತ್ವರಿತವಾಗಿ ರೆಸ್ಪಾಂಡ್ ಮಾಡದ ರಾಜ್ಯಪಾಲರು ಈ ಹಿಂದೆ ಪ್ರಾಸಿಕ್ಯೂಷನ್ ಕೋರಿದ್ದ 12 ಪ್ರಕರಣಗಳು ಹಾಗೆ ಇದ್ರೂ ಕೂಡ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣಗಳಿಗೆ ಅವತ್ತೇ ತನಿಖೆಗೆ ಆದೇಶಿಸಿದ್ದಾರೆ. ಜೊತೆಗೆ ಆ ಎಲ್ಲ ಕೇಸ್ಗಳ ತನಿಖೆ ಮುಗಿದಿವೆ, ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ಕ್ಯಾಬಿನೆಟ್ ವಿಚಾರ ಕೂಡ ಪ್ರಸ್ತಾಪಿಸಿದ್ದಾರೆ. ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದಂತೆ ಕ್ಯಾಬಿನೆಟ್ ಸಭೆಯನ್ನು ನಡೆಯಿತು, ನಿರ್ಣಯ ಕೈಗೊಳ್ಳಲಾಯಿತು. ಆ ಸಭೆಯಲ್ಲಿ ಸಿಎಂ ಇರಲಿಲ್ಲ. ಚುನಾಯಿತರಾದ ಸಚಿವರ ತೀರ್ಮಾನವನ್ನು ಚುನಾಯಿತರಲ್ಲದ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಸಂಪುಟ ನಿರ್ಣಯಕ್ಕೆ ರಾಜ್ಯಪಾಲರು ಮಾನ್ಯತೆ ಕೊಡದೇ ಇದ್ದಂತಹ ಹಿನ್ನೆಲೆಯಲ್ಲಿ ಅದನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಗ್. ಚುನಾಯಿತರಾದ ಸಚಿವರುಗಳ ತೀರ್ಮಾನವನ್ನ ಚುನಾಯಿತರಲ್ಲದ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಸಂಪುಟ ಆದೇಶವನ್ನ ತಿರಸ್ಕರಿಸಿ ಆದೇಶ ಮಾಡುವಂತಿಲ್ಲ. ತಮ್ಮ ವಿವೇಚನೆ ಬಳಸದೆ ರಾಜ್ಯಪಾಲರು ಆದೇಶವನ್ನ ನೀಡಿದ್ದಾರೆ ಅಂತ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಿವಾದ ಮಂಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.